ಶಾಸಕ ಎಸ್ ಸುರೇಶ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತಗಳ್ಳತನದ ಬಗ್ಗೆ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ದೇಶದ ವಿಪಕ್ಷ ನಾಯಕರಾಗಿದ್ದೇ ದುರಾದೃಷ್ಟ. ವಿಪಕ್ಷ ನಾಯಕರಾಗಿರುವಷ್ಟು ಸಮಯ ಕಾಂಗ್ರೆಸ್ ಮತ್ತು ದೇಶಕ್ಕೆ ಅಹಿತ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಎಸ್ ಸುರೇಶ್ ಕುಮಾರ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ಸೈಕಿಯಾಟ್ರಿಸ್ಟ್ ಇಂದ ಚಿಕಿತ್ಸೆಯನ್ನ ಕೊಡಿಸಬೇಕು. ರಾಹುಲ್ ನಡೆ ಮತ್ತು ನುಡಿಯಲ್ಲಿ ವಿಶ್ವಾಸಾರ್ಹತೆ ಗಳಿಸದಿರುವಂತಹ ವ್ಯಕ್ತಿ ಇವರು. ಇದು ಸಿಗರೇಟ್ ಪ್ಯಾಕೆಟ್ ಮೇಲೆ ಧೂಮಪಾನದ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳಿ ಬರೆದಿರುವ ರೀತಿಯಾಗಿದೆ. ಫ್ರೀಡಂ ಪಾರ್ಕ್ನಿಂದ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಡಲಿಲ್ಲ. ದೂರು ಮಾಡಿರೋದು ರಾಹುಲ್ ಗಾಂಧಿ, ಆದರೆ ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿರೋದು ಮಾತ್ರ ಡಿ.ಕೆ. ಶಿವಕುಮಾರ್. ರಾಹುಲ್ ಗಾಂಧಿ ಭಾಷಣ ಶಿವಕಾಶಿಯಿಂದ ಪಟಾಕಿ ತಂದು ಮಳೆಯಿಂದ ನೆನೆದ ಹಾಗೆ ಆಯಿತು. ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನದ ಬಗ್ಗೆ ಮಾತನಾಡೋದಕ್ಕೆ ಎಷ್ಟು ಹಕ್ಕಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಎಸ್ ಸುರೇಶ್ ಕುಮಾರ್. ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಅವರಿಗೆ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅನ್ನೋದು ಕೂಡ ಗೊತ್ತಿಲ್ಲ. ಮತಗಳ್ಳತನ ದೇಶದಲ್ಲಿ ಶುರು ಮಾಡಿದ್ದೇ ಕಾಂಗ್ರೆಸ್. ಹೇಗೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಬಹಳ ಚೆನ್ನಾಗಿನೇ ಹೇಳಿದ್ದಾರೆ. ರಾಹುಲ್ ಗಾಂಧಿ ಪರಮೇಶ್ವರ್ ಬಳಿ ಕೇಳಿಕೊಂಡ್ರೆ ಚುನಾವಣಾ ಆಯೋಗದ ಬಗ್ಗೆ ಆರೋಪವನ್ನ ಮಾಡೋದನ್ನ ನಿಲ್ಲಿಸಬಹುದು ಅನ್ನೋದಾಗಿ ಬೆಂಗಳೂರಿನಲ್ಲಿ ಶಾಸಕ ಸುರೇಶ್ ಕುಮಾರ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ರಾಹುಲ್ ಗಾಂಧಿಯವರು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಸುಮ್ಮನೆ ಆ ನಾಯಕರುಗಳು ಯಾರ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು, ಅವರ ಕ್ಯಾಲಿಬರ್, ಅವರ ಕೆಪಾಸಿಟಿ, ಅವರ ವಿಶ್ವಾಸಾರ್ಹತೆ ಮತ್ತೆ ಅಗತ್ಯ ಬಿದ್ದಾಗ ದೇಶಕ್ಕೆ ಆಳುವ ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದ ರೀತಿ, ಇದನ್ನೆಲ್ಲ ನೋಡಿದಾಗ ಭಾರತದ ಲೋಕಸಭೆಯ ಒಂದು ದುರದೃಷ್ಟ ರಾಹುಲ್ ಗಾಂಧಿ ಅಂತವರು ಅಪೋಸಿಷನ್ ಲೀಡರ್ ಆಗಿರೋದು. ಕನ್ಸ್ಟ್ರಕ್ಟಿವ್ನೆಸ್ ಅನ್ನೋದು ಒಂಚೂರು ಕೂಡ ಗೊತ್ತಿಲ್ಲದೆ ಇರುವ ವ್ಯಕ್ತಿ. ನಡೆ ಮತ್ತೆ ನುಡಿನಲ್ಲಿ ಯಾವತ್ತೂ ಕೂಡ ವಿಶ್ವಾಸಾರ್ಹತೆನ ಗಳಿಸದೇ ಇರೋ ಒಬ್ಬ ವ್ಯಕ್ತಿ ಇವತ್ತು ಅಪೋಸಿಷನ್ ಲೀಡರ್ ಆಗಿದ್ದಾರೆ. ರಾಹುಲ್ ಗಾಂಧಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕಂಟಿನ್ಯೂ ಆಗೋಷ್ಟು ಹೊತ್ತು ಕಾಂಗ್ರೆಸ್ ಪಾರ್ಟಿಗೆ ಭವಿಷ್ಯ ಇಲ್ಲ, ದೇಶಕ್ಕೆ ಹಿತ ಇಲ್ಲ. ಈ ಸಿಗರೆಟ್ ಪ್ಯಾಕ್ ಮೇಲೆ ಹಾಕಿರ್ತಾರೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಧೂಮಪಾನ ಆರೋಗ್ಯಕ್ಕೆ ಮಾರಕ ಅಂತ, ಹಾನಿಕರ. ಕಂಟಿನ್ಯೂಯಿಂಗ್ ರಾಹುಲ್ ಗಾಂಧಿ ಆಸ್ ಅಪೋಸಿಷನ್ ಲೀಡರ್ ಆಫ್ ಲೋಕಸಭಾ ಈಸ್ ಇಂಜೂರಿಯಸ್ ಟು ಬೋತ್ ಕಾಂಗ್ರೆಸ್ ಅಂಡ್ ದ ಕಂಟ್ರಿ. ಆ ಒಂದು ಸ್ಥಿತಿ ಇವತ್ತು ಬಂದು ತಲುಪಿದ್ದೀವಿ. ಅವ್ರು ಹೇಳ್ತಾರೆ, ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಭಾಷಣ ಮಾಡಿದ್ರು. ಫ್ರೀಡಂ ಪಾರ್ಕ್ ಇಂದ ಎಲೆಕ್ಷನ್ ಕಮಿಷನ್ ನನಗೊತ್ತಿರೋ ಪ್ರಕಾರ 500 ಮೀಟರ್. ಯಾಕಂದ್ರೆ ನಾನು ಕಾನೂನು ಸಚಿವ ಆಗಿದ್ದಾಗಲೇ ಆ ಜಾಗನ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದು. ಅದು ಕಾಲೇಜಿಯೇಟ್ ಎಜುಕೇಶನ್ ಆಗಿತ್ತು ಮುಂಚೆ. ಆ ಜಾಗ ಬೇಕು ಅಂತ ತಕ್ಷಣ ನಾವು ಕೊಟ್ವು. ನಾವು 500 ಮೀಟರ್ ಅಷ್ಟೇ. ಭಾಷಣ ಮುಗಿಸ್ಕೊಂಡು ಅಲ್ಲಿ ಹೋಗಿ ದೂರ ಕೊಡೋದು ಬಿಟ್ಬಿಟ್ಟು ಈ ಹಿಟ್ ಅಂಡ್ ರನ್ ಅಂತ ಅಂತೀವಿ, ಸ್ಪಿಟ್ ಅಂಡ್ ರನ್ ಅಂತೀವಿ. ಉಗಿಯೋದು ಓಡೋಗೋದು, ಡ್ಯಾಶ್ ಮಾಡೋದು ಓಡೋಗೋದು, ಮಾತಾಡೋದು ಓಡೋಗೋದು. ಕೇಳಿದ್ರೆ ಹೇಳ್ತಾರೆ ನಾನು ಓತ್ ಕೊಡೋದಿಲ್ಲ, ಮೈ ವರ್ಡ್ಸ್ ಆರ್ ಮೈ ಓತ್. ಈಗ ರಾಹುಲ್ ಗಾಂಧಿಯವರು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಸುಮ್ಮನೆ ಆ ನಾಯಕರುಗಳು ಯಾರ ಲೀಡರ್